ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ನಾವಿವತ್ತು ಭೀಮೇಶ್ವರಿ ಅಡ್ವೆಂಚರ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೆಟ್ವರ್ಕ್ ಏನು ವರ್ಕ್ ಆಗಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ಸಮ್ಮರಲ್ಲಿ, ಅದಕ್ಕೆ ಕಾಡ್ಗಿಚ್ಚ ಆಗುತ್ತೆ ಅಂತ ಸುಮಾರು ಟ್ರೀಸ್ ಎಲ್ಲ ಬರ್ನ್ ಮಾಡಿದ್ದಾರೆ. ಆಮೇಲೆ ನಾವು ಇದನ್ನ ಕೊಕ್ರೆಬೆಲ್ಲೂರಿಗೆ ಹೋಗಿ ಅಲ್ಲಿಂದ ಈ ರೆಸಾರ್ಟಿಗೆ ಬಂದ್ವಿ. ಎಂಟ್ರಿ ಆಗ್ತಾ ಇದೀವಿ ರೆಸಾರ್ಟ್ಗೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲದೂ ಇದೆ. ಡೇ ಪ್ಯಾಕೇಜ್ ಇದೆ, ಮತ್ತೆ ಸ್ಟೇ ಪ್ಯಾಕೇಜ್ನು ಇದೆ. ಡೀಟೇಲ್ಸ್ ಎಲ್ಲದನ್ನು ಅಟ್ಯಾಚ್ ಮಾಡಿದೀನಿ, ಲಿಂಕ್ ಎಲ್ಲಾನು ಕೊಟ್ಟಿದ್ದೀನಿ. ಮತ್ತೆ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ID ಪ್ರೂಫ್ ಎಲ್ಲದೂ ಕೊಡ್ಬೇಕು, ಮಕ್ಕಳದಾಗ್ಲಿ ನಮ್ದೆಲ್ಲ ಆಗ್ಲಿ ಎಲ್ಲದನ್ನು ಕೊಡ್ಬೇಕು. ಆಕ್ಟಿವಿಟಿ ಡೀಟೇಲ್ಸ್ ಎಲ್ಲದೂ ಅಟ್ಯಾಚ್ ಮಾಡಿದೀನಿ. ಮತ್ತೆ ನಮ್ಮ ಮಕ್ಕಳು ಆಲ್ರೆಡಿ ಜಂಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ರೆಸಾರ್ಟ್. Hold her hand. Guys, we're doing some crazy adventure here, which is extremely scary. Extremely scary. Yeah, but not. My shoe is stuck. My shoe got stuck. Just leave your set. From gravity, will go down. Oh, no, no, adventure ಮಾಡ್ತಾರೆ vehicle. Yeah, same here. But my shoe got stuck. Yeah, never look down, guys. That's a fact. All right. All right. Never look down. ರೂಮಿಗೆ ಎಂಟ್ರಿ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಟೆಂಟ್ ಸೆಲೆಕ್ಟ್ ಮಾಡಿದ್ದು, 2 ಫ್ಯಾಮಿಲೀಸ್ ಬಂದಿತ್ತು. ಟೆಂಟ್ ಸೆಲೆಕ್ಟ್ ಮಾಡಿದ್ದು ನಾವು. ಟೆಂಟ್ ಅಂದ್ರೂ ನಾರ್ಮಲ್ ಟೆಂಟ್ ಅಲ್ಲ, ಇದು ಫಿಕ್ಸ್ಡ್ ಟೆಂಟ್ಸ್. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೆಂಟ್ಸ್ ಎಲ್ಲನೂ. ನೆಕ್ಸ್ಟ್ ವಿಡಿಯೋದಲ್ಲಿ ಟೆಂಟ್ ಡೀಟೇಲ್ಸು ಎಲ್ಲ ಹೆಂಗಿದೆ, ರೂಮ್ಸ್ ಎಲ್ಲ ಹೆಂಗಿದೆ, ಅದೆಲ್ಲ ಡೀಟೇಲ್ ಎಲ್ಲ ಹಾಕಿದ್ದೀನಿ. ಇದು ನಾವು ಉಳ್ಕೊಂಡಿದ್ದು ಟೆಂಟ್ ಹೌಸು. ಬನ್ನಿ ಹೆಂಗಿದೆ ನೋಡೋಣ. ಲೆಟ್ಸ್ ಚೆಕ್ ಇನ್. ಮೂರು ಬೆಡ್ರೂಮ್ ಇದೆ, ಮತ್ತು 2 ಚೇರು, ಆಮೇಲೆ ಬಟ್ಟೆ ಹಾಕ್ಕೊಳಕ್ಕೆ ಇಲ್ಲಿ ಇದಿದೆ. ಈವನ್ ಛತ್ರಿ ಸಹ ಇಟ್ಟಿದ್ದಾರೆ. ಅಲ್ಲಿ ಕೆಟಲ್ಲು ಮತ್ತು ಕಾಫಿ ಮಾಡ್ಕೊಳಕ್ಕೆ ಎಲ್ಲದೂ ಇಟ್ಟಿದ್ದಾರೆ. ಆ ವಾಟರ್ ಬಾಟ್ಲೆಸ್ ಎಲ್ಲ ನಮ್ಮದು. ನಾವು ಆಲ್ರೆಡಿ ಈ ವಿಡಿಯೋ ತೆಗೋಷ್ಟೊತ್ತಿಗೆ ಚೆಕ್ ಇನ್ ಆಗಿತ್ತು. ಆಮೇಲೆ ಇದು ಡ್ರೆಸ್ಸಿಂಗ್ ರೂಮ್, ಕಬೋರ್ಡ್ಸ್ ಎಲ್ಲದೂ ಇದೆ. ಚೆಕ್ ಇನ್ ರೂಮ್. This is the washroom. ಗೀಸರ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಸೋಪು, ಮಾಯ್ಶ್ಚರೈಸರ್, ಶಾಂಪೂ ಎಲ್ಲ ಇದೆ. ಮತ್ತು ಬ್ರಷ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಹೊಟ್ಟೆ ಒಳಗೆಲ್ಲ ಒಂಥರ ಅಂಕಲ್, ನೀವು ಬರ್ತೀರಾ ಅಂಕಲ್? Ready? 1, 2, 3, start. ಆಕ್ಚುಲಿ ನಾವು ಇಲ್ಲೇನ್ ನಡ್ಕೊಂಡು ಹೋಗ್ತಿದೀವಿ, ಅದು ಫುಲ್ ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ. ಊಟಕ್ಕೆ ಹೋಗೋಕ್ಕೂನು ನಮ್ಮ ರೂಮಿಗೂ ತುಂಬಾ ಡಿಸ್ಟೆನ್ಸ್ ಇತ್ತು. ನೀರಿದ್ರೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಂದ್ರೆ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ನಾವು ಆ ಕಡೆಗೆ ಲಂಚಿಗೆಲ್ಲ ಆ ಕಡೆ ಹೋಗ್ಬೇಕಂತೆ.
ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಈವನ್ ನಾವು ರೈನಿ ಸೀಸನ್ ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾವು ಹೋಗಿದ್ದು ಸ್ವಲ್ಪ ಸಮ್ಮರ್ ಇರೋದಕ್ಕೆ ಸಮ್ಮರ್ ಇದ್ರೂನು ತುಂಬಾ ಚೆನ್ನಾಗಿತ್ತು. ಸುಮಾರು ಅನಿಮಲ್ಸ್, ಬರ್ಡ್ಸ್ ಎಲ್ಲ ನೋಡಿದ್ವಿ. ಸಖತ್ತಾಗಿತ್ತು. ನೇಚರ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಪ್ಲೇಸ್ ಎಲ್ಲದೂನು ಫುಲ್ ವಾಟರ್ ಇರುತ್ತೆ ರೈನಿ ಸೀಸನ್‌ಲಿ. ಇವಾಗ ರೈನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಎಕ್ಸ್‌ಪೀರಿಯನ್ಸ್ ವಾಸ್ ಟೂ ಗುಡ್. ತುಂಬಾ ಎಂಜಾಯ್ ಮಾಡಿದ್ವಿ. ಇದೆಂತ ಮರ? ನಾನೇ. ಲಂಚ್ ಪ್ರೊವೈಡ್ ಮಾಡೋ ಏರಿಯಾ ಅಲ್ಲೇ ನಿಯರ್ ಬೈನೇ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಎಲ್ಲ ಗೇಮ್ಸ್ ಇದೆ. ಕೇರಮ್, ಚೆಸ್, ಆಮೇಲೆ ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ಇಂಡೋರ್ ಗೇಮ್ಸ್‌ನು ಇತ್ತು. ಇಂಡೋರ್ ಗೇಮ್ಸ್, ಔಟ್‌ಡೋರ್ ಗೇಮ್ಸ್ ಎಲ್ಲದೂ ಇತ್ತು. ನಾವು ಸುಮಾರು ಗೇಮ್ಸ್ ಎಲ್ಲ ಆಡಿದ್ವಿ. ಅದಾಡಿದ್ದಾದ್ಮೇಲೆ ನಾವು ಅಲ್ಲೇ ಕಯಾಕಿಂಗು ಅಲ್ಲೇ ಹತ್ರದಲ್ಲೇ ಕಯಾಕಿಂಗ್ ಎಲ್ಲ ಇದೆ. ಕಯಾಕಿಂಗ್ ಮತ್ತೆ ಕ್ರೊಕೊಲ್ ರೈಡ್ ಅಂತ. ಅದೇ ಕನ್ನಡ ತೆಪ್ಪದಲ್ಲಿ ಹೋಗೋದಿರುತ್ತಲ್ಲ ಅದು. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ಮೊಸಳೆಗಳೆಲ್ಲ ತುಂಬಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಇನ್‌ಸ್ಟ್ರಕ್ಷನ್ಸ್ ಎಲ್ಲ ಹೇಳಿದ್ರು. ನೀರಲ್ಲಿದ್ರೆ ಮಾತ್ರ ಕ್ರೊಕೊಡೈಲ್ ಅಫೆಕ್ಟ್ ಮಾಡುತ್ತೆ, ಏನಾದ್ರು ಅಟ್ಯಾಕ್ ಮಾಡುತ್ತೆ. ಇಲ್ಲಾಂದ್ರೆ ಅವೆಲ್ಲ ಏನು ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಭಯ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಅವರು ಇನ್‌ಸ್ಟ್ರಕ್ಟರ್ಸ್‌ನು ಅಲ್ಲೇ ಇದ್ರು, ನಮ್ ಜೊತೆಗೇನೆ ಇದ್ರು. ಬಟ್ ತುಂಬಾ ಚೆನ್ನಾಗಿತ್ತು. ಕ್ರೊಕೊಡೈಲ್ ರೈಡು ಮತ್ತೆ ಕಯಾಕಿಂಗ್ ಎಲ್ಲ ಹೋಗಿತ್ತು. ಎಕ್ಸ್‌ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಕಲ್ ಸುಳಿ ಅಂದ್ರೆ ಅದು ರಿಂಗ್ ರಿಂಗ್ ಅಲ್ಲಿ ಏನು ಒಳಗಡೆ ಇರುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅದಕ್ಕೆ? ಎಳ್ಕೊಂಡು ಒಳಗೆ ಆಮೇಲೆ ನಾವು ಕಯಾಕಿಂಗ್ ಎಲ್ಲ ಆಕ್ಟಿವಿಟಿ ಎಲ್ಲ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ಬಾನ್ ಫೈರ್ ಎಲ್ಲ ಇತ್ತು. ಆ ಬಾನ್ ಫೈರ್‌ಲಿ ಸಪರೇಟ್ ಫುಡ್ ಎಲ್ಲ ಇರುತ್ತೆ. ಅಲ್ಲೇನೆ ಅಂದ್ರೆ ಕಿಚನ್ ಏರಿಯಾ ಬಿಟ್ಟು ಆಚೆ ಕಡೆ ಕುತ್ಕೊಂಡು ತಿನ್ಬೇಕು. ಅದಾದ್ಮೇಲೆ ಮತ್ತೆ ಕಿಚನ್ ಏರಿಯಾದಲ್ಲಿ ಮತ್ತೆ ಡಿನ್ನರ್‌ಗೆ ಸಪರೇಟ್ ಫುಡ್ ಎಲ್ಲಾನು ಇತ್ತು. ಡಿನ್ನರ್‌ಗೂ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಫುಡ್ಡು ಲಂಚ್ ಆಗ್ಲಿ, ಡಿನ್ನರ್ ಆಗ್ಲಿ ಮತ್ತೆ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಆಗ್ಲಿ ಎಲ್ಲದನ್ನು ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನನ್ಗಿದು. I'm not eating. I think him. No, even I'm not eating. No, he's gonna eat. ಕಿರಿಚ್ಬೇಡ್ರಿ. Who wants to eat? Raise your hand. ಮಾರ್ನಿಂಗ್ ಆಕ್ಚುಲಿ ಟೀ, ಕಾಫಿ ಎಲ್ಲ ರೂಮ್ ಹತ್ರನೇ ತಂದ್ಕೊಡ್ತಾರೆ. ನಾವು ರೂಮ್ ಹತ್ರನೇ ಕುತ್ಕೊಂಡು ಟೀ, ಕಾಫಿ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದಾದ್ಮೇಲೆ 7:00 ಹಂಗೆ ನಾವೆಲ್ಲಿ ಚೆಕ್ ಇನ್ ಆದ್ವಿ, ಅಲ್ಲಿಗೆ ಎಲ್ಲರೂ ಅಸೆಂಬಲ್ ಆಗ್ಬೇಕು. ಅಲ್ಲಿ ನೇಚರ್ ವಾಕಿಂಗ್‌ಗುನು ಹೋಗ್ಬೋದು ಮತ್ತೆ ಟ್ರೆಕ್ಕಿಂಗ್‌ಗುನು ಹೋಗ್ಬೋದು. ನಮ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕಂತ ತುಂಬಾ ಇಷ್ಟ ಇತ್ತು. ಅದಕ್ಕೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂನು ಅಷ್ಟೇ ಆಲ್ಮೋಸ್ಟ್ ಅದೇ ಕಾಡ್ಗಿಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬರ್ನ್ ಮಾಡಿದ್ರು ಕೆಳಗಡೆ ಎಲ್ಲದು. ಅದಕ್ಕೆ ತುಂಬಾ ಚೆನ್ನಾಗಿ ನೇಚರ್ ನೋಡಕ್ಕಾಗ್ಲಿಲ್ಲ ಅಂದ್ರುನು ಚೆನ್ನಾಗಿತ್ತು. ನಾವು ಹೋಗಿದ್ದು. ಈ ಪ್ಲೇಸ್‌ಗೆ ರೀಚ್ ಆಗ್ಬೇಕಾಗಿತ್ತು. ಅಲ್ಲಿ ನಾವು ಆಕ್ಚುಲಿ ಅನಿಮಲ್ಸ್ ಎಲ್ಲ ಏನು ನಮಿಗ್ ಕಾಣ್ಲಿಲ್ಲ. ಬಟ್ ಅನಿಮಲ್‌ದು ಫುಟ್ ಪ್ರಿಂಟ್ಸ್ ಆಮೇಲೆ ಬೇರೆದೆಲ್ಲ ನೋಡಿದ್ವಿ. ಈವನ್ ಎಲಿಫೆಂಟ್‌ದು ಎಲ್ಲದನ್ನು ಖಾಲಿ ಜಾಗ ಕಾಣಿಸ್ತಿದ್ದಿಲ್ಲ ಅಲ್ಲಿ ನಾವು ಬೋಟಿಂಗ್ ಮಾಡಿದ್ದು.
ಆಮೇಲೆ ಇಲ್ಲಿ ಸ್ವಲ್ಪ ಖಾಲಿ ಜಾಗ ಕಾಣ್ತಿದ್ದೀರಾ, ಅಲ್ಲಿಂದ ಸ್ವಲ್ಪ ಮರದ ಹತ್ರ ಮಧ್ಯಾಹ್ನ ಬಂದರೆ ಅಲ್ಲಿ ನಾವು ಸ್ಟೇ ಆಗಿದ್ದು. ಅಲ್ಲಿ ಚೂರು ಇದು ಕಾಣಿಸಿ ನೋಡಿ, ಅದು ಇದು ದೇವಸ್ಥಾನ ಅನ್ಸುತ್ತೆ, ನಾವು ಬರ್ಬೇಕಾದ್ರೆ ನೋಡಿದ್ವಲ್ಲ ಅದು. ಹಾಂ ಅದೇ ಅಲ್ಲ. ಹಾಂ ಹ್ಞೂ. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗ್ಬೇಕಾದ್ರೆ ಅದೇ ತುಂಬ ಸ್ಲೋಪ್ ಇತ್ತಲ್ಲ, ಆ್ಯಕ್ಚುಲಿ ನಾನು ಬಿಟ್ಬಿಟ್ಟೆ. ತುಂಬಾ ಮಣ್ಣೆಲ್ಲ ಜಾಸ್ತಿ ಇತ್ತು, ಕಲ್ಲು ಆ ಥರದ್ದೆಲ್ಲ ತುಂಬ ಇತ್ತು, ಅದಕ್ಕೆ ತುಂಬ ಜಾಗ ಎಲ್ಲ ಸ್ಲಿಪ್ ಆಗಿತ್ತು. ಓವರಾಲ್ ಅಪ್ ಆ್ಯಂಡ್ ಡೌನು 3 ಕಿಲೋಮೀಟರ್ ಇದು ಟ್ರೆಕ್ಕಿಂಗು, ತುಂಬ ಚೆನ್ನಾಗಿತ್ತು. ಎಷ್ಟು ತೊಗೊಂಡ್ರಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸೀರಿಯಲ್ಸು, ಬ್ರೆಡ್ಡು, ಆಮೇಲೆ ಪೊಂಗಲ್ಲು, ಶಾವಿಗೆ ಉಪ್ಪಿಟ್ಟು, ಕೇಸರಿ ಬಾತು, ಅಂಬ್ಲಿ, ಆಮೇಲೆ ಫ್ರೂಟ್ಸು ಎಲ್ಲದೂ ಇತ್ತು. ತುಂಬ ವೆರೈಟೀಸ್ ಇತ್ತು. ಈವನ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲದಕ್ಕೂ ತುಂಬ ವೆರೈಟೀಸ್ ಫುಡ್ಡೇ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಹಿಂದಿನ ದಿನ ಜಿಪ್ಲೈನ್ ಆ್ಯಕ್ಟಿವಿಟೀಸ್, ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಏನೂ ತೊಗೊಂಡಿಲ್ಲ, ಅಂದರೆ ಟೈಮ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗಿ ಬಂದು ಟಿಫನ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಜಿಪ್ಲೈನ್ ಆ್ಯಕ್ಟಿವಿಟಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಜಿಪ್ಲೈನು ರೈನಿ ಸೀಸನ್ ಹೋದಾಗ ಅದೇನು ನೀರು ಹರಿತಾ ಇರುತ್ತೆ, ಅದ್ರ ಮೇಲೇನೆ ಜಿಪ್ಲೈನ್ ಇರುತ್ತೆ. ಇಲ್ಲೇನು ಇವ್ರಿಗೆ ಹೋಗ್ತಾ ಇದ್ದಾರೆ, ಕೆಳಗಡೆ ಎಲ್ಲ ನೀರಿರುತ್ತೆ. ಅದೊಂಥರ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದು ಜಿಪ್ಲೈನ್ ಆ್ಯಕ್ಚುಲಿ ಇದು, ಸಿಕ್ಕಾಪಟ್ಟೆ ದೊಡ್ಡದು. ಆಮೇಲೆ ನಾವು ಇದನ್ನೆಲ್ಲ ಮುಗಿಸಿ ಜಿಪ್ಲೈನು ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಇಲ್ಲಿಂದ ಮುತ್ತತ್ತಿಗೆ ಹೋದ್ವಿ. ಮುತ್ತತ್ತಿ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುತ್ತತ್ತಿದು ಎಲ್ಲ ಡೀಟೇಲ್ಸ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.